ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಸಂವಿಧಾನವನ್ನು ರಕ್ಷಣೆ ಮಾಡ್ತೀವಿ ಅಂತ ಉತ್ತರ ಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ, ಕರ್ನಾಟಕದಲ್ಲಿ, ಆಂಧ್ರ ಪ್ರದೇಶದಲ್ಲಿ, ಮಹಾರಾಷ್ಟ್ರದಲ್ಲಿ ಉದ್ದುದ್ದ ಭಾಷಣ ಮಾಡ್ತಾರೆ. ನಾನು ಕೇಳ್ತೀನಿ, ಯಾಕೆ ತಂದ್ರು ನಿಮ್ಮ ಅಜ್ಜಿ? ರಾಹುಲ್ ಗಾಂಧಿ ಕೇಳ್ತೀನಿ, ನಿಮ್ಮ ಅಜ್ಜಿ ತುರ್ತು ಪರಿಸ್ಥಿತಿಯನ್ನು ತಂದ್ರಲ್ಲ, ಸಂವಿಧಾನದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿದ್ರ, ಪ್ರಜಾಪ್ರಭುತ್ವದ ಮಹತ್ವವನ್ನು ಎತ್ತಿ ಹಿಡಿದ್ರ, ಯಾಕೆ ವಿರೋಧ ಪಕ್ಷದ ನಾಯಕರನ್ನ ಜೈಲಿಗೆ ಕಳಿಸಿದ್ರು? ಇದ ಪ್ರಜಾಪ್ರಭುತ್ವ? ಇದ ಸಂವಿಧಾನ ಬರೆದಂತ ಅಂಬೇಡ್ಕರ್ರನ್ನೇ ನೀವು 2 ಸಾರಿ ಸೋಲಿಸಿದ್ರಿ. 2 ಸಾರಿ ಸೋಲಿಸಿದ್ದಷ್ಟೇ ಅಲ್ಲ, ಅವ್ರಿಗೆ ಭಾರತ ರತ್ನ ಕೊಡ್ಲಿಲ್ಲ, ಶ್ರೇಷ್ಠ ಸಂವಿಧಾನ ಅಂತ ಹೇಳಿದ್ರಿ. ಆ ಸಂವಿಧಾನ ಶ್ರೇಷ್ಠತೆಯನ್ನ ಕಾಪಾಡಕ್ಕೆ ನೀವು 78 ಬಾರಿ ಸಂವಿಧಾನ ತಿದ್ದುಪಡಿ ಮಾಡಿದ್ರಿ. ನಿಮ್ಮ ಅಜ್ಜಿ 36 ಸರಿ ತಿದ್ದುಪಡಿ ಮಾಡಿದ್ರು, ಇಂದಿರಾ ಗಾಂಧಿ. ಹಾಗಾಗಿ ನಾನು ಕಾಂಗ್ರೆಸ್ನವ್ರಿಗೆ ಕೇಳ್ತೇನೆ, ನೀವು ಉಪಕಾರ ಏನಪ್ಪ ನೀವು ಮಾಡಬೇಕು ಅಂತ ಹೇಳಿದ್ರೆ, ಅಟ್ಲೀಸ್ಟ್ ನಮ್ಮ ಅಜ್ಜಿ ಮಾಡಿ ತಪ್ಪು ಅಂತ ಕ್ಷಮೆಯನ್ನಾದ್ರೂ ಕೇಳಿ. ಅಷ್ಟಂತ ಉಪಕಾರ ಮಾಡಿ ನಿಮಗೆ ಪ್ರಜಾಪ್ರಭುತ್ವದ ಬಗ್ಗೆ ನಿಮಗೆ ಗೌರವ ಇದೆ ಇಲ್ವೋ ಅಂತ ಗೊತ್ತಾಗತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡ್ಬೇಕಾಗಿರ್ತಕ್ಕಂಥ ಒಂದು ಮಹಾನ್ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಹೌದು ಅವತ್ತು ಇಂದಿರಾ ಗಾಂಧಿ ತಪ್ಪು ಮಾಡಿದ್ರು ಅಂತನಾರು ಹೇಳಿ. ಇಲ್ಲ ಅಂತ ಹೇಳಿದ್ರೆ ನೀವು ಬರೀ ಸಂವಿಧಾನದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ ಬರೀ ಬೂಟಾಟಿಕೆ ಮಾತಾಡ್ತೀರಾ. ಸಂವಿಧಾನದ ಬಗ್ಗೆ ಗೌರವ ಇಲ್ಲ, ಅಂಬೇಡ್ಕರ್ ಬಗ್ಗೆ ಗೌರವ ಇಲ್ಲ, ಬರೀ ನಾಟಕ ಮಾಡ್ತೀರಾ, ಡ್ರಾಮಾ ಮಾಡ್ತೀರಾ. ನೀವೆಲ್ಲ ಡ್ರಾಮಾಟಿಸ್ಟ್ಗಳು, ನಾಟಕವಾದಿಗಳು. ನಿಮಗೆ ಏನು ಸಂವಿಧಾನದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ ನ್ಯಾಯ ಪೈಸದ ಗೌರವ, ಕಿಮ್ಮತ್ತಿಲ್ಲ ನಿಮಗೆ. ತಿದ್ದುಪಡಿಗಳನ್ನು ಮಾಡ್ತಾ ಇರಲಿಲ್ಲ. ಕಿಮ್ಮತ್ ಇದ್ದಿದ್ದೀರಿ ಅಂದ್ರೆ ನೀವು ಅಲಹಾಬಾದ್ ಹೈಕೋರ್ಟ್ ಜಡ್ಜ್ಮೆಂಟ್ ಏನು ಕೊಡ್ತು, ಅವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನು ಬಂತು, ಇಂದಿರಾ ಗಾಂಧಿಯವರು ಅಕ್ರಮವಾಗಿ ಚುನಾಯಿತರಾದ್ರು, ಅನ್ಯಾಯ ಮಾರ್ಗದಲ್ಲಿ ಚುನಾಯಿತರಾದ್ರು ಅಂತೇಳಿ ನೀವು ಅದನ್ನು ಒಪ್ಕೊಳ್ತಾ ಇದ್ರಿ. ನೀವು ಒಪ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಂವಿಧಾನಕ್ಕೆ ಅಮೆಂಡ್ಮೆಂಟ್ ತಂದ್ರಿ, ತಿದ್ದುಪಡಿ ತಂದ್ರಿ. ನಾನಿವತ್ತು ಸವಾಲ್ ಹಾಕ್ತೀನಿ, ನಿಮಗೇನಾದ್ರು ಸಂವಿಧಾನದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇತ್ತು ಅಂತ ಹೇಳಿದ್ರೆ ಕ್ಷಮೆಯನ್ನೇ ಕೇಳಿ. ಇಲ್ಲ ಅಂತ ಹೇಳಿದ್ರೆ ಸಂವಿಧಾನದ ಬಗ್ಗೆ ಮಾತಾಡೋಕ್ಕಂತ ಕೆಲಸವನ್ನ ಮಾಡಬೇಡಿ ಅನ್ನುವಂಥ ಸವಾಲನ್ನ ಇವತ್ತಿನ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ ಅವರಿಗೆ ನಾನು ಸವಾಲನ್ನ ಹಾಕ್ತೀನಿ. ನಾವು ಸಂವಿಧಾನವನ್ನು ಚೇಂಜ್ ಮಾಡಿದ್ವಾ? ಅತಿ ಕಡಿಮೆ ಸಂವಿಧಾನವನ್ನ ಅಮೆಂಡ್ಮೆಂಟ್ ತಂದಿರೋ ಪಾರ್ಟಿ ಯಾವ್ದಪ್ಪ ಅಂತ ಹೇಳಿದ್ರೆ ಬಿಜೆಪಿ. ನರೇಂದ್ರ ಮೋದಿ ಅವರು 8 ವರ್ಷಗಳಲ್ಲಿ ಕೇವಲ 8 ಬಾರಿ 10 ವರ್ಷದಲ್ಲಿ ಕೇವಲ 8 ಬಾರಿ ತಿದ್ದುಪಡಿ ಮಾಡಿದ್ದಾರೆ. ಇಂದಿರಾ ಗಾಂಧಿ ಎಷ್ಟು ಬಾರಿ ಮಾಡಿದ್ದಾರೆ? 36 ಬಾರಿ 16 ವರ್ಷದಲ್ಲಿ. ನಾಚಿಕೆ ಆಗಲ್ಲ ಸರ್? ಅವರು ತಿದ್ದುಪಡಿ ಬಗ್ಗೆ ಮಾತಾಡ್ತಿಲ್ಲ. ಅಲ್ಲ, ಸಂವಿಧಾನವನ್ನ ಬಹಳ ಕಡಿಮೆ ಅಮೆಂಡ್ಮೆಂಟ್ ಮಾಡಿರೋ ಪಾರ್ಟಿ. ಸಂವಿಧಾನ ಬದಲಾವಣೆ ಪ್ರಶ್ನೆನೇ ಬರಲ್ಲ. ಅಂಬೇಡ್ಕರ್ಗೆ ಅಕಸ್ಮಾತ್ ಯಾರು ಗೌರವ ಕೊಡ್ತಕ್ಕಂತ ಏಕೈಕ ಪಾರ್ಟಿ ಇದ್ರೆ ಅದು ಬಿಜೆಪಿ. ಭಾರತ ರತ್ನವನ್ನ ಕೊಡಂಗ್ ಮಾಡಿದಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಅಟಲ್ ಬಿಹಾರಿ ವಾಜಪೇಯಿ. ಸಂವಿಧಾನವನ್ನ ಬರೆದಂತ ವ್ಯಕ್ತಿಗೆ 6 ಅಡಿ 3 ಅಡಿ ಜಾಗ ಕೊಡ್ಲಿಲ್ಲ ಅವರ ಸಮಾಧಿಗಾಗಿ. ಆದರೆ 110 ಎಕರೆ 120 ಎಕರೆ ಜಾಗವನ್ನ ನೆಹರು ಸಮಾಧಿಗೆ, ಇಂದಿರಾ ಗಾಂಧಿ ಸಮಾಧಿಗೆ, ಆಮೇಲೆ ರಾಜೀವ್ ಗಾಂಧಿ ಸಮಾಧಿಗೆ 110ರಿಂದ 120 ಎಕರೆ ಜಾಗವನ್ನು ನೀವು ಕೊಟ್ರಿ. ಯಾಕೆ? ಅಷ್ಟು ಕನಿಷ್ಠನ ಅಂಬೇಡ್ಕರ್? ಸೀಮೆ ಸಂವಿಧಾನಕ್ಕೆ ಗೌರವ ಕೊಡ್ತೀರಿ? ಯಾವ ಸೀಮೆ ಗೌರವ ಕೊಡ್ತೀರಿ ಅಂಬೇಡ್ಕರ್ಗೆ? ನಾಚಿಕೆ ಆಗಲ್ಲ? ಹಾಗಾಗಿ ಬಿಜೆಪಿ ಸಂವಿಧಾನ ಬದಲಾವಣೆ ಮಾಡೋ ಪ್ರಶ್ನೆನೇ ಇಲ್ಲ. ಸಂವಿಧಾನದ ಘನತೆ, ಗೌರವವನ್ನ, ಸಂವಿಧಾನದ ಜಾರಿಗೊಳಿಸ್ತಕ್ಕಂಥ ಶ್ರೇಷ್ಠ ಕೆಲಸವನ್ನ ಬಿಜೆಪಿ ಮಾಡ್ತಾ ಬಂದಿದೆ. ಹಾಗಾಗಿ SC/STಗಳಿಗೆ ಅತಿ ಹೆಚ್ಚು ಅನುದಾನವನ್ನ ಕೊಡ್ತಕ್ಕಂಥ, SC/ST ಕಾಲೋನಿಗಳನ್ನ ಅಭಿವೃದ್ಧಿಗೊಳಿಸ್ತಕ್ಕಂಥ ಮತ್ತು ಅವರಿಗೆ ಮೂಲಭೂತ ಅವಶ್ಯಕತೆಗಳನ್ನು ಸಿಗೋ ರೀತಿಯಲ್ಲಿ ಕೆಲಸವನ್ನ ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ನರೇಂದ್ರ ಮೋದಿ. ನಿಮ್ಮಂಗೆ ಸಂವಿಧಾನದ ಸಾಕಷ್ಟು ಬಾರಿ ತಿದ್ದುಪಡಿ ಮಾಡಿ ಸಂವಿಧಾನದ ಶ್ರೇಷ್ಠತೆಯನ್ನೇ ಪ್ರಪಾತಕ್ಕೆ ಕಳಿಸ್ತಕ್ಕಂಥ ಒಂದು ಅಗೌರವದ ಕೆಲಸವನ್ನು ನಾವು ಮಾಡಿದ್ವಿ.